ಫ್ರೆಂಡ್ಸ್, ಈ ಥರದ ಕ್ಯಾನಲ್ಲಿ ಕೊಡ್ತಾರೆ ಆಯಿತಾ. ಇದು ಒಂದು ಕ್ಯಾನಿಗೆ 3,500 ರೂಪಾಯಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೊನ್ನಾವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಪ್ರತಿದಿನದ ಡೈಲಿ ವ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ, ಅಂತೂ ಕಂಟಿನ್ಯೂ ಆಗಿ ವ್ಲಾಗ್ನ ಮಾಡ್ತೀನಿ. ಯಾವಾಗ ಕಂಪ್ಲೀಟ್ ಆಗ್ತದೆ ನೋಡಿ ಆಗ ಅಪ್ಲೋಡ್ ಮಾಡೋದು, ಮತ್ತು ಅಪ್ಲೋಡ್ ಮಾಡಿದ ತಕ್ಷಣ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡೋದು. ಸೊ ಈಗ ಒಂದು ಬ್ಲಾಗ್ನ ಅಂದರೆ ಸಂಕ್ರಾಂತಿ ಹಬ್ಬದ ಬ್ಲಾಗ್ನ ಎಂಡ್ ಮಾಡಿ ಅಪ್ಲೋಡಿಗೆ ಇಟ್ಟಿದ್ದೀನಿ. ಈಗ ಮತ್ತೆ ಬೇರೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆಯಿತಾ. ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಎಷ್ಟು ಖುಷಿ ಕೊಡುತ್ತೆ ಅಂತ ನೋಡೋಣ. ಇವತ್ತು ಫೆಬ್ರವರಿ 14, ಹಾಗೆ ಒಂದು 12 ಗಂಟೆ ಆಗ್ತಾ ಬಂತು. ಈಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫ್ರೀ ಆದೆ, ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನಾಳೆ ಮಹಾಶಿವರಾತ್ರಿ ಉಂಟು, ಫೆಬ್ರವರಿ 15ಕ್ಕೆ. ಹಾಗೆ ನಾಳೆ ಎಲ್ಲ ಒಂದು ಏನು ಹೇಳಿ ನಮ್ಮದೊಂದು ಟ್ರಿಪ್ ರೀತಿಯೋ ಅಥವಾ ಒಂದು ಹಿಡನ್ ಪ್ಲೇಸಿಗೆ ವಿಸಿಟ್ ಮಾಡೋದು ಉಂಟು. ಅದು ಕೂಡ ಇದೇ ಬ್ಲಾಗಲ್ಲಿ ಬರುತ್ತೆ ಏನೋ ಅಂತ ಗೊತ್ತಿಲ್ಲ, ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ ಹಾಗೆ ಶುರು ಮಾಡೋಣ, ಲೆಟ್ಸ್ ಗೋ. ನೋಡಿ ನಮ್ಮನೆ ಕೋಳಿ ಮರಿ ತೆಗ್ದದೆ. ಎಷ್ಟು ಮರಿ ಇದೆ ಗೊತ್ತಿದೆಯಾ? 9 ಮರಿ ಇದೆ. ಇವತ್ತು ಮೊಟ್ಟೆಯಿಂದ ಕೆಳಗೆ ಬಿಟ್ಟಿರು, ಕಾವು ಕೂತಲ್ಲೇ ಇತ್ತು. ನೋಡಿ ಎಷ್ಟು ಚುರುಕಾಗಿಬಿಟ್ಟದೆ ಅಂತ, ಓಡ್ತದೆ ಗುಡು ಗುಡು ಹೇಳಿ. ಎಷ್ಟು ಮರಿ ಬದುಕ್ತದೆ ಅಂತ ಗೊತ್ತಿಲ್ಲ, 9 ಮರಿ ಅದು. ನಾನು ನೋಡಿ ನಮ್ಮ ಮನೆ ಮಿತ್ತಿನ ಮೇಲೆ ಇದ್ದೀನಿ. ಈ ರೀತಿದಂಥ ಹಂಚಿನ ಮಾಡು ಮೇಲ್ಮನೆದು. ಆಮೇಲೆ ನಾವು ಯೂಸ್ ಮಾಡುವಂಥದ್ದು ಬೆಲ್ಲ ನಿಮಗೆ ಎಲ್ಲಿ ಸಿಗ್ತದೆ ಅಂತೆಲ್ಲ ಕೇಳ್ತಾ ಇದ್ರಿ ನೋಡಿ. ದಾದಾ ಇವತ್ತು ಬೆಲ್ಲದ ಕ್ಯಾನನ್ನು ತಗೊಬಂದರೆ, ಹಾಗೆ ನಿಮಗೆ ತೋರಿಸುವ ಹೇಳಿ ಬಂದೆ. ಸೊ ಇದು ಎಷ್ಟು ರೂಪಾಯಿ ಅಂತಂದರೆ, ಒಂದು ಕ್ಯಾನ್ಗೆ 3,500 ರೂಪಾಯಿ ಆಯಿತಾ. ಈಗಂತೂ ನಮ್ಮ ಹೊನ್ನಾವರದಲ್ಲಿ ಈ ಥರ ಕಿರಾಣಿ ಅಂಗಡಿಯಲ್ಲಿ ಇರ್ತದೆ ಸಾಮಾನು ಸಿಕ್ಕೋದು, ಆ ಥರದ ಎಲ್ಲ ಅಂಗಡಿಯಲ್ಲೂ ಸಿಗ್ತದೆ. ಆದರೆ ಎಲ್ಲ ಅಂಗಡಿಯಲ್ಲೂ ಪ್ಯೂರಾಗಿ ಸಿಗೋದಿಲ್ಲ, ಕ್ವಾಲಿಟಿ ಆಗಿರ್ಬೋದು, ಆಮೇಲೆ ಬೆಲ್ಲದ್ದು ಟೇಸ್ಟ್ ಎಲ್ಲ ಚೇಂಜ್ ಇರ್ತದೆ. ಕೆಲವೊಂದು ಜಾಗದಲ್ಲಿ ಆಗುವಂಥದ್ದು ಕಬ್ಬಿನ ಬೆಲ್ಲೆಲ್ಲ ಎಂತ ಹೇಳಿ ಒಗ್ರು ಥರ ಇರ್ತದೆ. ಆಮೇಲೆ ಕೆಲವೊಂದು ಬೆಲ್ಲ ಹುಳಿ ಇರ್ತದೆ, ಇದೆಲ್ಲ ಇರ್ತದೆ. ನಾವು ಇಲ್ಲೇ ನಮ್ಮ ಊರಲ್ಲೇ ಒಬ್ಬರ ಹತ್ರ ತಗೊಳ್ತರು, ಸುಧಾದ ತಂದಿದ್ದಾರೆ. ಅದು ಚೀಲದಲ್ಲೆಲ್ಲ ಕಟ್ಕೊಂಡಿದ್ದು ಬಿಡಿಸ್ತಾ ಇದ್ದೆ. ಫ್ರೆಂಡ್ಸ್, ಈ ಥರದ ಕ್ಯಾನಲ್ಲಿ ಕೊಡ್ತಾರೆ ಆಯಿತಾ. ಇದು ಒಂದು ಕ್ಯಾನಿಗೆ 3,500 ರೂಪಾಯಿ. 2 ಕ್ಯಾನಿಂದ ಸೇರಿ 7,000 ರೂಪಾಯಿನ ಬೆಲ್ಲ ಆಯಿತಾ. ಒಂದು ವರ್ಷಕ್ಕೆ ಬೇಕಾಗುವಷ್ಟನ್ನು ತಗೊಂಡಾಯಿತು. ಈ ದಿನದ ತನಕನೂ ಕೂಡ ನಮಗೆ ಬೆಲ್ಲ ಇತ್ತು, ಈಗ ಖಾಲಿಯಾಗಿದೆಯಲ್ಲ, ಹೊಸ ಬೆಲ್ಲ ಬಂತು, ಹಾಗೆಯೇ ತಗೊಂಡಾಯಿತು. ಇದು ನಮ್ಮ ಹೊನ್ನಾವರದಲ್ಲೆಲ್ಲ ಈಗ ಎಲ್ಲ ಅಂಗಡಿಯಲ್ಲೂ ಕೂಡ ನೀವು ಕೇಳಿದ್ರೆ ಸಿಗುತ್ತೆ. ನೋಡಿ ಬೆಲ್ಲ ಓಪನ್ ಮಾಡಿ ತೋರಿಸ್ತೀನಿ. ಇದೆಲ್ಲ ನಿನ್ನೆ ಹಬ್ಬಕ್ಕೆಲ್ಲ ತೆಗೆದಿದ್ವಿ, ಆಲ್ರೆಡಿ ಯೂಸ್ ಮಾಡಲಿಕ್ಕೆ ಶುರು ಆಗಿಬಿಟ್ಟಿದೆ. ನೋಡಿ ಬೆಲ್ಲ, ಇದು ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ಆಯಿತಾ. ನಮ್ಮನೇಲಿ ಸಕ್ಕರೆ ಖರ್ಚಿಗಿಂತ ಈ ಬೆಲ್ಲದ ಖರ್ಚೇನೆ ಜಾಸ್ತಿ. ಹಾಗೆ ತಗೊಂಡು ಇದು ಎಷ್ಟು ದಿನ ಇಟ್ಟರು ಹಾಳಾಗೋದಿಲ್ಲ, ಏನಿಲ್ಲ. ನೋಡಿ ಬೆಲ್ಲದ ಕ್ಯಾನ್ಗಳೇ ನಮ್ಮನೇಲಿ ತುಂಬಿಕೊಂಡು ಬಿದ್ದಾವೆ. ಇವೆಲ್ಲ ಬೆಲ್ಲದ ಕ್ಯಾನ್ಗಳು. ಇದನ್ನೇ ನಾನು ಆಮೇಲೆ ಫಾಟಾಗಿ ಮಾಡೋದು, ಕಟ್ ಮಾಡಿ. ನೋಡಿ ರಾಶಿ ಇದೆ ಅಲ್ಲೆಲ್ಲನೂ. ನೋಡಿ ಇದು ಬೆಲ್ಲದ ಕ್ಯಾನು, ಇದು ಬೆಲ್ಲದ ಕ್ಯಾನು, ಅದೆಲ್ಲ ಬೆಲ್ಲದ ಕ್ಯಾನು. ಆಮೇಲೆ ನೋಡಿ ಇದು ಮೆಣಸು ಇಡುವಂಥದ್ದು ಡ್ರಮ್ಮು. 1 ವರ್ಷದ ತನಕ ಇದರಲ್ಲಿ ಫುಲ್ ಮಾಡಿರ್ತೀವಿ ನಾವು ಮೆಣಸನ್ನು. ನೋಡಿ ಮಳೆಗಾಲದಲ್ಲಿ ನಾವು ಇದ್ರ ಮೇಲೆ ಅಡಿಕೆಯನ್ನು ಒಣಗಿಸ್ತಾರೆ. ಇದು ಸೋಲಾರ್ ಟಾರ್ಪಲ್ ಹಾಕಿ ಮಾಡ್ತಾರಲ್ಲ, ಅದ್ರ ಥರನೇ ಇರುತ್ತೆ ಇದ್ರ ಮೇಲೆ ಅಡಿಕೆ ಒಣಗಿಸೋದು. ಅಡಿಕೆ ದಬ್ಬಿಯಿಂದ ಮಾಡಿರೋದು ಇದು.
ಇದು ಫ್ರೆಂಡ್ಸ್ ಫೆಬ್ರವರಿ 16ನೇ ತಾರೀಕಿನ ವ್ಲೋಗ್. ಹಾಗೆಯೇ ನಾನು 14ಕ್ಕೇ ಕಾನಕ್ಕೆ ಹೋಗಿದ್ದೆ, 15ಕ್ಕೆ ನಮ್ಮದೊಂದು ಸಣ್ಣ ಪಿಕ್ನಿಕ್ ಆಗಿತ್ತು. ಅದರ ಬ್ಲೋಗ್ ಎಲ್ಲ ನೀವು ನೋಡಿರ್ತೀರ. ಹಾಗೆಯೇ ನಾನು ನಮ್ಮ ಸಂಬಂಧಿಕರ ಮನೆಗೆ ಹೋಗಿದ್ದೆ ನೋಡಿ ಕಾನಕ್ಕಿಲಿ. ಅಲ್ಲಿ ಒಂದಿಷ್ಟು ಹೂವಿನ ಗಿಡಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಯಿತಾ. ಹಾರಿ ದೊಡ್ಡ ಕಾಡಲ್ಲೂ ಕೂಡ ಗಿಡಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂತಂದರೆ ನಿಜವಾಗ್ಲೂ ಅದು ನನಗಂತೂ ಖುಷಿಯಾಗಿ, ಈ ಬೇಸಿಗೆಗಾಲದಲ್ಲಿ ಬದುಕ್ತಿಲ್ವೋ ಅಂತ ಗೊತ್ತಿಲ್ಲ, ಆದ್ರೂ ಕೂಡ ಕೆಲವೊಂದು ಗಿಡಗಳನ್ನೆಲ್ಲ ತಗೊಂಡು ಬಂದಿದ್ದೀನಿ ನೋಡಿ. ಇದಿಷ್ಟು ಗಿಡಗಳು ಉಂಟು, ಸುಮಾರು ಒಂದು 10ರಿಂದ 15 ವೆರೈಟೀಸ್ ಇದೆ. ಹಾಗಾಗಿ ಎಲ್ಲನೂ ಕೂಡ ಈ ರೀತಿ ಚೆನ್ನಾಗಿ ತಗೊಂಡು ಬಂದಿದ್ದೀನಿ. ಇದನ್ನೆಲ್ಲ ಬದುಕ್ಸ್ಕೊಳ್ಬೇಕು ಅನ್ನೋದು ನಂದೊಂದು ಏನು ಹೇಳಿ ಚಾಲೆಂಜ್ ಇದ್ದಾಗೇನೆ. ಸೊ ಒಂದಿಷ್ಟು ಪಾಟ್ಗಳನ್ನು ಕೂಡ ತಗೊಂಡು ಬಂದಿದ್ದೆ ನೋಡಿ. ಕೊಳಗಿದ್ದೆ ಜಾತ್ರೆಯಿಂದ ಒಂದು 2-3 ಪಾಟಲ್ಲಿ ಗಿಡಗಳನ್ನೆಲ್ಲ ನೆಟ್ಬಿಟ್ಟೈತೆ. ಇನ್ನೂ ಸುಮಾರಷ್ಟು ಪಾಟೆಲ್ಲ ಇತ್ತು. ನರ್ಸರಿಗೆ ಹೋಗಿ ಗಿಡಗಳನ್ನೆಲ್ಲ ತಗೊಬಂದು ನೆಡುವ. ಆ ಪಾಟಲ್ಲಿ ಚೆನ್ನಾಗಿರುವಂಥ ಗುಲಾಬಿ ಗಿಡ, ದಾಸವಾಳ ಗಿಡ ಎಲ್ಲ ನೆಡಬೇಕು ಅಂತ ಇದ್ದೆ. ನರ್ಸರಿಗೆ ಹೋಗಬೇಕು ಅಂತ ಹೇಳಿ ನನಗಂತೂ ಪುರ್ಸೊತ್ತೇ ಆಗಲಿಲ್ಲ. ಈಗಂತೂ ಅಲ್ಲಿ ಕಾನಕ್ಕಿಗೆ ಹೋಗಿದ್ದೆ ನೋಡಿ. ಅಲ್ಲಿ ಸಂಬಂಧಿಕರ ಮನೆಯಿಂದ ಚಂದ ಹೂವಿನ ಗಿಡ ಒಂದಿಷ್ಟು ತಗೊಂಡು ಬಂದಿದ್ದೀನಿ, ಕಟಿಂಗ್ಸನ್ನೆಲ್ಲ. ಅದನ್ನೆಲ್ಲ ಇದರಲ್ಲೇ ಹಾಕ್ತಿದ್ದೀನಿ. ಚೆನ್ನಾಗಿದೆ ಅದು ಗಿಡಗಳೆಲ್ಲ, ಶೋ ಗಿಡಗಳಾಗಿರ್ಬೋದು, ಹೂವಿನ ಗಿಡಗಳೆಲ್ಲ ತುಂಬ ಚೆನ್ನಾಗಿದೆ. ಹಂಗಾಗಿ ಅದನ್ನೆಲ್ಲ ಈ ರೀತಿ ಹೊಸ ಪಾಟಲ್ಲೇ ಹಾಕ್ತಾಯಿದ್ದೀನಿ. ಹಾಗೆ ತೋರಿಸ್ತೀನಿ ನಿಮಗೆ ಅದು ಹೂ ಬಿಟ್ಟಾದಮೇಲೆ, ಆಮೇಲೆ ಅದರಲ್ಲಿ ಫುಲ್ ಬೆಳೆದ ಮೇಲೆ ಯಾವ್ಯಾವ ಗಿಡ ತಂದಿದ್ದೀನಿ, ಮತ್ತು ಅದು ಅಂದರೆ ಚೆನ್ನಾಗಿರುವುದೆಲ್ಲ ಯಾವುದು ಅಂತೆಲ್ಲ ತೋರಿಸ್ತೀನಿ. ಶೋ ಗಿಡಗಳುಂಟು, ಹೀಗೆಲ್ಲ ಇದೆ. ಆಮೇಲೆ ಪಾಟಿನ ಅಡಿಯಲ್ಲಿ ಸ್ವಲ್ಪ ಅಡಿಕೆ ಸಿಪ್ಪೆ, ಆಮೇಲೆ ದರ್ಕಿನ ಎಲೆಲ್ಲ ಹಾಕಿ ಅದರ ಮೇಲ್ಗಡೆಗೆ ಸ್ವಲ್ಪ ಸಗಣಿ ಗೊಬ್ಬರ ಈ ಥರದ್ದೆಲ್ಲ ಹಾಕಿ ಮಣ್ಣನ್ನೆಲ್ಲ ಹಾಕಿ ಚೆನ್ನಾಗಿ ಈ ರೀತಿ ನೆಡ್ತಾ ಇದ್ದೀನಿ. ಕಾನಕ್ಕಿಗೆ ಹೋಗಿದ್ನಲ್ಲ ನಾವು, ಅಲ್ಲಿ ಬೆಟ್ಟ ಹತ್ತಲಿಕ್ಕೆ, ಕಳಸೆ ಗುಡ್ಡಕ್ಕೆ, ಅಲ್ಲಂತೂ ಬೆಟ್ಟ ಹತ್ತಿ ಆಮೇಲೆ ಕಾಲಂತೂ ಫುಲ್ಲು ನೋವು ಬಂದುಬಿಟ್ಟಿತ್ತು. ನನಗಂತೂ ನಡೆಯೋದಕ್ಕೇ ಆಗ್ತಿರಲಿಲ್ಲ. ಬರುವಾಗಂತೂ ಫುಲ್ ಇಳಿಜಾರಿತ್ತು ನೋಡಿ. ಮೊಣಕಾಲನ್ನು ಊರ್ಕೊಂಡು ಬಂದು ಮೊಣಕಾಲೇ ಫುಲ್ ನೋಯ್ತಾ ಇತ್ತು ಎಲ್ರಿಗೂ ಕೂಡ. ಆಮೇಲೆ ನಾನು ಸ್ಪ್ರೇ ಆಗಿರ್ಬೋದು ಮತ್ತು ಮೈಕೈ ನೋವಿನ ಮಾತ್ರೆ ತಗೊಂಡೆ. ಹಾಗಾಗಿ ಒಂದೇ ದಿನದಲ್ಲಿ ಫುಲ್ ರಿಕವರಿ ಆಗಿಬಿಟ್ಟೆ. ಬೆಳಿಗ್ಗೆ ಅಂತೂ ಈ ಗಿಡಗಳನ್ನ ನೆಡಬೇಕು ಅನ್ನೋ ಹುಮ್ಮಸ್ಸು ಬೇರೆ ಇತ್ತು. ಫುಲ್ ಕಡಿಮೆ ಆಗಿಬಿಡ್ತು ನನಗೆ ಒಂದೇ ದಿನದಲ್ಲೇ. ಅಂದರೆ ರಾತ್ರಿ ಬೆಳಗಾಗೋಷ್ಟರಲ್ಲಿ ಎಲ್ಲ ನೋವು ಕೂಡ ಕಡಿಮೆ ಆಯಿತು. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣವೇ ತಿಂಡಿ ಎಲ್ಲ ಮಾಡಿಕೊಂಡು ಗಿಡಗಳನ್ನೆಲ್ಲ ನೆಟ್ಟಿದ್ದೀನಿ ನೋಡಿ. ಇಲ್ಲಿ ಸ್ವಲ್ಪ ಕೋಕೋ ಫೀಟು, ಸಗಣಿ ಗೊಬ್ಬರ, ಆಮೇಲೆ ಸ್ವಲ್ಪ ಹಿಂಗೆ ಹುಡಿ ಆಗಿರುವಂಥ ಗೊಬ್ಬರ, ಈ ಥರದ್ದೆಲ್ಲ ಒಂದು ಬುಟ್ಟಿಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಗುಲಾಬಿ ಗಿಡಗಳು ಒಂದು 6 ವೆರೈಟೀಸ್ ಇದೆ. ಎಲ್ಲ ಚೆನ್ನಾಗಿರುವಂತಹ ಹೂಗಳು, ಕಲರ್ ಆಗಿರ್ಬೋದು ಎಲ್ಲನೂ ಅಷ್ಟೇ. ಅದನ್ನು ಹಾಕಲಿಕ್ಕೆ ಮತ್ತು ಪಾಟೆಲ್ಲ ಖಾಲಿ ಆಗಿಬಿಡ್ತು. ಹಾಗಾಗಿ ಈ ಥರದ್ದು ಗ್ರೋ ಬ್ಯಾಗ್ಸ್ ಉಂಟು ನನ್ನ ಹತ್ರ ಸ್ವಲ್ಪ. ಅದರಲ್ಲೇ ಹಾಕಿ ಅದು ಚೆನ್ನಾಗಿ ಚಿಗುರಿದ ಮೇಲೆ ಪಾಟಲ್ಲಿ ತಂದು ಹಾಕಿದ್ರೆ ಆಯಿತು ಹೇಳಿ ಈ ರೀತಿ ಗ್ರೋ ಬ್ಯಾಗಲ್ಲಿ ಹಾಕ್ತಾಯಿದ್ದೀನಿ. ಎಲ್ಲನೂ ಕೂಡ ಚೆನ್ನಾಗಿ ಬದುಕಿದ್ರೆ ಸಾಕು ಅಂತ ನಾನಂತೂ ಬೇಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನೋಡಿ ಈ ರೀತಿ ಗ್ರೋ ಬ್ಯಾಗಲ್ಲಿ ಗುಲಾಬಿ ಗಿಡಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ಮತ್ತು ಈಗಂತೂ ತುಂಬ ಬಿಸಿಲು ನೋಡಿ. ಗುಲಾಬಿ ಗಿಡಗಳನ್ನೆಲ್ಲ ಕಟಿಂಗ್ಸನ್ನೆಲ್ಲ ನಾವು ಮಳೆಗಾಲದಲ್ಲಿ ನೆಟ್ಟರೆ ಚೆನ್ನಾಗಿ ಬೇಗನೆ ಚಿಗುರು ಬಿಡ್ತದೆ. ಈಗ ಬದುಕ್ತದೆ ಇಲ್ವೋ ಅನ್ನೋ ಡೌಟ್ ಕೂಡ ಉಂಟು. ನಾನು 1-2 ಸಾರಿ ಬೇಸಿಗೆಗಾಲದಲ್ಲೂ ತಂದು ಕಟಿಂಗ್ಸನ್ನು ಹಾಕಿದಾಗ ಬದುಕಿತ್ತು. ಅದೇ ರೀತಿಯಲ್ಲಿ ಈ ಸರಿನೂ ಕೂಡ ನೆಟ್ಟರೆ ಬದುಕ್ಬೋದು ಅಂತೇಳಿ ಗ್ರೋ ಬ್ಯಾಗ್ಸಲ್ಲೆಲ್ಲ ಹಾಕಿ ನೆಡಲಿಕ್ಕೆ ತಯಾರಿ ಮಾಡ್ತಾ ಇದ್ದೀನಿ.
ಇನ್ನು ಈ ಗುಲಾಬಿ ಗಿಡಗಳನ್ನೆಲ್ಲ ಗ್ರೋ ಬ್ಯಾಗ್ಸಲ್ಲಿ ಹಾಕಿ ಫುಲ್ ತಂಪಲಿರಬೇಕು. ಒಂದು 5ರಿಂದ 10 ನಿಮಿಷ ಅಷ್ಟೇ ಅದಕ್ಕೆ ಬಿಸಿಲು ತಾಗಬೇಕು. ಆ ರೀತಿ ಜಾಗದಲ್ಲಿ ತಂದಿಟ್ಟೆ. ಮತ್ತು ಬೆಳಕು ಫುಲ್ ಇರಬೇಕು. ಆ ರೀತಿ ಜಾಗದಲ್ಲಿ ತಂದು ಮನೆ ಹತ್ತಿರ ಈ ರೀತಿ ಇಟ್ಟು ಚೆನ್ನಾಗಿ ನೀರನ್ನು ಮೇಲ್ಗಡೆ ಎಲ್ಲ ಚಿಮುಕ್ಸಿದ್ದೇನೆ. ಆಮೇಲೆ ಗಿಡಗಳಿಗೂ ಕೂಡ ಅಂದರೆ ಬುಡದಲ್ಲೂ ಕೂಡ ಅಷ್ಟೇ ಫುಲ್ ನೀರನ್ನೆಲ್ಲ ಚೆನ್ನಾಗಿ ಕೊಟ್ಟು ಆಮೇಲೆ ಒಂದು ಎಲ್ಲ ಗಿಡಗಳಿಗೂ ಕೂಡ ಈ ರೀತಿ ಪ್ಲಾಸ್ಟಿಕ್ ಕವರ್ಗಳಿರ್ತದೆ ನೋಡಿ. ಈಗ ನಾವೇನಾದರೂ ಅಂಗಡಿಯಿಂದ ಫ್ರೂಟ್ಸು ಈ ಥರದ್ದೆಲ್ಲ ತಂದಾವಾಗ ನಮಗೆ ಕವರ್ಗಳು ಸಿಗ್ತದೆಯಲ್ಲ, ಈ ರೀತಿ ಕವರನ್ನು ಈ ರೀತಿ ಫುಲ್ ಕವರ್ ಮಾಡ್ತಿದ್ದೆ. ಅದಕ್ಕೆ ಬಿಸಿಲು ಎಷ್ಟು ಬೇಕು ನೋಡು ಅಷ್ಟೇ ತಕ್ಕಂಥದ್ದೇ. ಮತ್ತು ತೇವಾಂಶ ಇರ್ತದೆ ಒಳಗಡೆ ಗಿಡ ಬೆಳೀಲಿಕ್ಕೆ. ಮಳೆಗಾಲದಲ್ಲಿ ಯಾವ ರೀತಿ ತೇವಾಂಶ ಇರ್ತದೆ ನೋಡಿ, ಅದೇ ರೀತಿಯೇ ಇದರಲ್ಲಿ ಇರ್ತದೆ. ನಾನು 1-2 ಸರಿ ಗಿಡಗಳನ್ನ ತಂದಾವಾಗ ಇದೇ ರೀತಿಯೇ ಐಡಿಯಾ ಮಾಡಿ ನೆಟ್ಟಿದೆ. ಅದು ಬೇಗ ಚಿಗುರಿತು ಮತ್ತು ಎಲ್ಲ ಯಾವ ಗಿಡನೂ ಸತ್ತೋಗ್ಲಿಲ್ಲಾಗಿತ್ತು. ಹಾಗಾಗಿ ಈ ಸರಿನೂ ಇದೇ ರೀತಿಯೇ ನೆಡುವ ಅಂಥೇಳಿ ಮಾಡಿದ್ದೀನಿ. ಗೊತ್ತಿಲ್ಲ ಇದು ಎಷ್ಟು ಸಕ್ಸಸ್ಫುಲ್ ಆಗ್ತದೆ ಅಂಥೇಳಿ. ನೋಡೋಣ ಹೇಗಾಗ್ತದೆ ಅಂಥೇಳಿ. ಇದೇನಾದರೂ ಎಲ್ಲ ಗಿಡನೂ ಬದುಕಿದ್ರೆ ನೀವು ಕೂಡ ಮನೆಯಲ್ಲಿ ಈ ರೀತಿ ನೆಡ್ಬೋದು. ಇಲ್ಲಾಂತಂದರೆ ನೀವು ಈ ಬೇಸಿಗೆಗಾಲದಲ್ಲೆಲ್ಲ ಯಾವ್ದಾದ್ರು ಗಿಡಗಳ ಕಟಿಂಗ್ಸನ್ನು ಹಾಕೋದಿದ್ರೆ ಹೇಗೆ ನೆಡ್ತೀರಾ ಅಂತ ನನಗೂ ಕೂಡ ಒಂದು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಉಪಾಯವನ್ನು. ಹಾಗೆಯೇ ಈ ರೀತಿ ಎಲ್ಲ ಗಿಡಗಳನ್ನೆಲ್ಲ ನೆಟ್ಟು ಈ ಥರ ಕೆಲಸ ಮಾಡಿದೆ. ಇದಿಷ್ಟು ಮಾಡಲಿಕ್ಕೇ ನಂದು ದಿನ ಪೂರ್ತಿ ಕಳೀತಾ ಇತ್ತು. ಹಾಗೆಯೇ ಇನ್ನೂ ಸ್ವಲ್ಪ ಗಿಡಗಳು ಬೇಕಿತ್ತು, ಗಿಡಗಳಿಗೆ ಪಾಟ್ ಬೇಕಿತ್ತು. ಹಾಗಾಗಿ ಮತ್ತು ಬೆಲ್ಲದ ಕ್ಯಾನ್ಗಳೆಲ್ಲ ಇರುತ್ತೆ ನೋಡಿ, ಅದನ್ನೆಲ್ಲ ಕಟ್ ಮಾಡಿ ಅದಕ್ಕೆ ಪೇಂಟಿಂಗ್ ಮಾಡಿ ಡಿಸೈನ್ ಮಾಡಿ ಮತ್ತೆ ಅದನ್ನು ನೆಡುವಂಥ ಕೆಲಸ ಎಲ್ಲ ನಡೀತಾ ಇತ್ತು. ಇವತ್ತಿನ ದಿನ ಫುಲ್ ನಂದು ಅದಷ್ಟು ಗಿಡಗಳನ್ನ ತಂದಿದ್ದನ್ನು ನೆಡೋದೇ ಆಗ್ತಾಯಿತ್ತು ಸಂಜೆ ತನಕನೂ ಕೂಡ. ಹಾಗಾಗಿ ಮತ್ತೇನು ಜಾಸ್ತಿ ಬ್ಲಾಗೆಲ್ಲ ಮಾಡಿರಲಾಗಿದೆ ನಾನು. ಇದನ್ನು ಅಷ್ಟೇ ವೀಡಿಯೋಸ್ಗಳನ್ನೆಲ್ಲ ಮಾಡಿಕೊಂಡೆ. ನೋಡಿ ಇದು ಟೊಮೆಟೊ ಹೆಂಗದ ಹೇಳಿ. ಊಟ ಕೊಯ್ಬೇಕಾನೆ ಎಲ್ಲ ಕೊಯ್ಬೇಡಿ. ತಪ್ಪಲಿಲ್ಲ ನೋಡಿ. ಇದೆಲ್ಲ ಪೇಂಟಿಂಗ್ಸ್ ಮಾಡಿದೆ. ಆಮೇಲೆ ಕೆಲವೊಂದೆಲ್ಲ ಜಾತ್ರೆಯಿಂದ ತಂದಿರುವಂಥ ಪಾಟ್ಗಳಲ್ಲಿ ಎಲ್ಲಾದರೂ ಗಿಡ ನೆಟ್ಟು ಈ ಥರ ಕಟ್ಟೆ ಮೇಲೆ ಇಟ್ಟಿದ್ದೀನಿ ಸಾಲಾಗಿ. ನೋಡಬೇಕಿದು ಎಷ್ಟು ಚೆನ್ನಾಗಾಗ್ತದೆ, ಚೆನ್ನಾಗಿ ಕಾಣಿಸ್ತದೆ ಅಂತ. ಸುಮಾರಷ್ಟು ಪಾಟಲ್ಲಿ ಮತ್ತು ನಾನು ಕ್ರಿಯೇಟ್ ಮಾಡಿರೋಂಥ ಪಾಟಲ್ಲೆಲ್ಲ ಹಾಕಿದ್ದೀನಿ. ಆಮೇಲೆ ಇದು ಫೆಬ್ರವರಿ 17ನೇ ತಾರೀಕು. ನಾನು ನೆಂಟರ ಮನೆಗೆ ಹೋಗ್ಲಿಕ್ಕೆ ಉಂಟು. ಹಾಗಾಗಿ ಅಲ್ಲಿಗೆ ತಗೊಂಡು ಹೋಗೋದು ಎಂಥದ್ದು ಏನಾದರೂ ಒಂದು ಮನೆಯಲ್ಲಿ
ತಿಂಡಿ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ನೋಡಿ. ನನಗೂ ಅಷ್ಟೇ ನೆಂಟರ ಮನೆಗೆಲ್ಲ ಹೋಗೋದಿದ್ರೆ ಅಂಗಡಿಯಿಂದ ತಗೊಂಡು ಹೋಗೋದಕ್ಕಿಂತ ಮನೇಲಿ ಏನಾದರೂ ಒಂದು ಮಾಡ್ಕೊಂಡು ಹೋದರೆ ಒಂದು ಖುಷಿ ಇರ್ತದೆ. ಹಾಗಾಗಿ ನಾನು ಎಂತ ಮಾಡಲಿ ಹೇಳಿ ಯೋಚನೆ ಮಾಡಿ ಬಾಳೆಗೊನೆಯನ್ನು ಚೀಲ ಹಾಕಿಟ್ಟಿದ್ದೆ. ಬಾಳೆಗೊನೆ ಮಂಗ ತಿಂದ್ಕೊಂಡು ಹೋಗ್ತದೆ ಹೇಳಿ. ಹಾಗೆ ಆ ಬಾಳೆಗೊನೆ ಬಂದ್ಕೊಂಡು ಈಗ ಚಿಪ್ಸ್ ಮಾಡಲಿಕ್ಕೆ ಎಲ್ಲ ಬಿಡಿಸ್ತಾ ಕೂತಿದ್ದೀನಿ ನೋಡಿ. ನನ್ನ ತಲೆಯಲ್ಲಿ ಅಲ್ಲಿ ಏನೇನೋ ಆಲೋಚನೆಗಳೆಲ್ಲ ಓಡ್ತಾ ಇತ್ತು. ಹಾಗೆಯೇ ಇಲ್ಲಿ ವಿಡಿಯೋನು ಕೂಡ ಮಾಡ್ತಾ ಇದ್ದೆ. ತಲೆ ಒಂದು ಕಡೆ ಇದ್ದರೆ ಕೆಲಸ ಒಂದು ಕಡೆ ಆಗ್ತಾ ಇತ್ತು ನಂದು. ಹಾಗೆ ಇದೆಲ್ಲ ಬಾಳೆಕಾಯಿನೆಲ್ಲ ಈ ರೀತಿ ಸಿಪ್ಪೆ ತೆಗೆದು ಬಿಡಿಸ್ಕೊಂಡು ನೀರೆಲ್ಲ ಹಾಕ್ಕೊಂಡಿದ್ದೆ, ಇಲ್ಲ ಅಂತಂದರೆ ಕಪ್ಪಾಗಿ ಹೋಗ್ತದೆ ಅದು. ಮಧ್ಯಾಹ್ನ ಒಂದು ಎಲ್ಲ ಕೆಲಸ ಮಾಡ್ಕೊಂಡು ನಾನು ಇದಿಷ್ಟು ಕೆಲಸ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 1 ಗಂಟೆ ಆಗಿಬಿಟ್ಟಿತ್ತು. ಇನ್ನು ಮನೆಗಡೆದಕ್ಕೂ ಸುಮಾರಷ್ಟು ಕೆಲಸ ಎಲ್ಲ ಇತ್ತು ನೋಡಿ. ಅದೆಲ್ಲ ಮುಗಿಸ್ಕೊಂಡು ನಾನು ಬಾಳೆಕಾಯಿ ಸಿಪ್ಪೆ ತೆಗೆದು ಕೂತಿದ್ದೆ. ಅಲ್ಲಿ ತನಕನೂ ಕೂಡ 1 ಗಂಟೆ ಹೀಗಾಗಿತ್ತು. ಅದಾದಮೇಲೆ ಮಧ್ಯಾಹ್ನದ ಊಟ ಮಾಡ್ಕೊಂಡು ಚಿಪ್ಸನ್ನು ಎಣ್ಣೆಲಿ ಬೇಯಿಸೋದಕ್ಕೆ ಶುರು ಮಾಡಿದೆ. ಹಾಗೆಯೇ ಈ ಥರ ನೀರಿಂದೆಲ್ಲ ತೆಗೆದು ಒಂದು ಬಟ್ಟೆ ಮೇಲುಗಡೆಗೆ ನೀರು ಡ್ರೈ ಆಗಲಿಕ್ಕೆ ಹಾಕ್ತಾ ಇದ್ದೀನಿ. ಇನ್ನು ಡೈರೆಕ್ಟಾಗಿ ನಾವು ನೀರಿಂದ ತೆಗೆದು ಹಾಕಿದ್ರೆ ಎಣ್ಣೆ ಚಿಟಪಟ ಅಂತೇಳಿ ಸೌಂಡ್ ಆಯ್ತಾ ಇರ್ತದೆ. ಹಾಗಾಗಿ ಈ ಥರ ಎಲ್ಲ ಬಾಳೆಕಾಯಿ ಸಿಪ್ಪೆ ತೆಗೆದದ್ದನ್ನೆಲ್ಲ ಒಂದು ಬಟ್ಟೆ ಮೇಲೆ ಹರಡಿಟ್ಕೊಂಡೆ. ಒಂದು 10 ನಿಮಿಷ ಹಾಗೆ ಬಿಟ್ಟೆ. ಅದಾದಮೇಲೆ ಎಣ್ಣೆ ಎಲ್ಲ ಕಾಯಿಸೋದಕ್ಕೆ ಇಟ್ಕೊಂಡು ಚಿಪ್ಸನ್ನು ಕರಿಯೋದಕ್ಕೆ ಶುರುವಾಯಿತು. ಬಾಳೆಕಾಯಿ ಚಿಪ್ಸಲ್ಲಿ ಏನು ಜಾಸ್ತಿ ಹೊತ್ತು ಬೇಕಾಗೋದಿಲ್ಲ. ಒಂದು 5-6 ನಿಮಿಷದಲ್ಲೇ ಬಾಳೆಕಾಯಿ ಚಿಪ್ಸ್ ಆಗಿಬಿಡ್ತದೆ. ಇನ್ನು ಹಲಸಿನಕಾಯಿ ಚಿಪ್ಸೆಲ್ಲ ಜಾಸ್ತಿ ಹೊತ್ತು ಬೇಯಿಸ್ಬೇಕಾಯ್ತದೆ. ಬಾಳೆಕಾಯಿ ಚಿಪ್ಸಲ್ಲಿ ಏನು ಅಷ್ಟೊತ್ತೆಲ್ಲ ಬೇಯಿಸ್ಬೇಕು ಅಂತಿಲ್ಲ. ಒಂದು ಅರ್ಧ ಗಂಟೆ ಒಳಗಡೆಗೆ ನಂದೊಂದು kg ಜಾಸ್ತಿ ಆಗ್ಬೋದು ಅದಷ್ಟು ಚಿಪ್ಸ್ ರೆಡಿ ಆಗಿಬಿಟ್ಟಿತ್ತು. ಹಾಗೆ ನಾನಿವತ್ತು ಮಾಡ್ತಿದ್ದು ಕರ್ಬಾಳೆ ಹಣ್ಣಿನ ಚಿಪ್ಸ್. ಹಣ್ಣಲ್ಲ, ಕರ್ಬಾಳೆಕಾಯಿಯ ಚಿಪ್ಸ್. ಇನ್ನು ನೇಂದ್ರೆ ಇದು ಬಾಳೆಕಾಯಿದು ಚೆನ್ನಾಗಾಗ್ತದೆ. ನಮ್ಮ ಮನೇಲಿ ಅದರದ್ದು ಗಿಡ ಇಲ್ಲ, ತಂದು ಬೆಳೆಸ್ಬೇಕು ಅಂತ ಉಂಟು. ಅದ್ರ ಹತ್ತಿರದಲ್ಲೆಲ್ಲೂ ಸಿಗ್ತಾ ಇಲ್ಲ. ನರ್ಸರಿಲೆಲ್ಲಾದರೂ ಹೋಗಿ ತಗೊಳ್ಬೇಕು ಅಂತ ಇದೆ. ಹಾಗೆಯೇ ಇದ್ರ ಕರ್ಬಾಳೆ ಹಣ್ಣಿನ ಚಿಪ್ಸ್ ಕೂಡ ಚಲೋ ಆಗ್ತದೆ. ನಾನು ತುಂಬ ಸರಿ ಮಾಡ್ತಾ ಇರ್ತೀನಿ ಕರ್ಬಾಳೆ ಹಣ್ಣಿನ ಚಿಪ್ಸನ್ನು.